ನಮಸ್ತೆ ಎಲ್ಲರಿಗೂ. ಈ ದಿನ ಶಾವಿಗೆ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೇನೆ. ದೀಪ್ಸ್ ಕುಕ್ ಆ್ಯಂಡ್ ಬೇಕ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಮೊದಲಿಗೆ ಒಂದು ಸ್ಟವ್ ಮೇಲೆ ಒಂದು 8 ಕಪ್ನಷ್ಟು ನೀರನ್ನು ಇಟ್ಕೊಳ್ಬೇಕು. ನೀರು ಚೆನ್ನಾಗಿ ಕುದ ನಂತರ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಶಾವಿಗೆಯನ್ನು ಹಾಕ್ಕೊಳ್ಬೇಕು. ಅಕ್ಕಿ ಶಾವಿಗೆಯನ್ನು ತಗೊಂಡಿದ್ದೇನೆ. ಈಗ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಕುದ ನಂತರ ಅದನ್ನು ನೀರನ್ನು ಸೋಸ್ಕೊಳ್ಬೇಕು. ಜಾಸ್ತಿ ಹೊತ್ತು ಇಟ್ಕೊಳ್ಬಾರ್ದು. ತುಂಬ ಹೊತ್ತು ಕುದಿಸಿದ್ರೆ ಮುದ್ದೆ ಆಗಿಬಿಡುತ್ತೆ. ಈಗ ಒಂದು 2ರಿಂದ 3 ನಿಮಿಷ ಆಗಿದೆ. ಇದು ಬೆಂದಿದೆ ಕೂಡ. ಈಗ ನೀರನ್ನೆಲ್ಲ ತಕ್ಕೊಂಡು ಚೆನ್ನಾಗಿ ಶೋಧಿಸ್ಕೊಳ್ಬೇಕು. ನೋಡಿ, ಅದರ ಮೇಲಿಂದ ಈ ಥರ ತಣ್ಣೀರನ್ನು ಹಾಕ್ಕೊಳ್ಬೇಕು. ಇಲ್ಲಾಂದರೆ ಅಡಿಯೆಲ್ಲ ಬಿಸಿ ಬಿಸಿ ಇರುತ್ತೆ, ಹಾಗೆ ಮುದ್ದೆ ಆಗಿಬಿಡುತ್ತೆ. ಹೀಗೆ ಮಾಡೋದ್ರಿಂದ ಉದುರಾಗಿ ಬರುತ್ತೆ. ನಂತರ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಕಡಲೆಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಶೇಂಗಾ ಬೀಜ ಬೇಕು ಅನ್ನೋರು ಕೂಡ ಹಾಕ್ಕೊಳ್ಬೋದು, ಬಟ್ ನಾನು ಹಾಕ್ಕೊಳ್ತಾ ಇಲ್ಲ ಇಲ್ಲಿ. ನಂತರ 4 ಹಸಿಮೆಣಸನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲವೂ ಚೆನ್ನಾಗಿ ಫ್ರೈ ಆಗಬೇಕು. ಇದು ತುಂಬ ಈಸಿಯಾಗಿರೋ ಒಂದು ರೆಸಿಪಿ ಕೂಡ ಹೌದು. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಕೂಡ ಮಾಡ್ಕೊಳ್ಬೋದು. ಬ್ಯಾಚುಲರ್ಸ್ ಕೂಡ ಮಾಡ್ಕೊಳ್ಳೋವಂಥ ಒಂದು ರೆಸಿಪಿ ಇದು. ಹಾಗೆ 1 ಟೊಮೊಟೊ ಹಣ್ಣನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಟೊಮೊಟೊ ಹಣ್ಣನ್ನು ಹಾಕ್ಕೊಳ್ಬೇಕು. ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಈಗಾಗಲೇ ಶಾವಿಗೆ ಬೇಯುವಾಗ ಉಪ್ಪನ್ನು ಹಾಕ್ಕೊಂಡಿದ್ದೀವಿ. ಈಗ ನೋಡ್ಕೊಂಡು ಎಷ್ಟು ರುಚಿಗೆ ಬೇಕಷ್ಟು ಹಾಕ್ಕೊಳ್ಬೇಕು. ಹಾಗೆ 1 ನಿಂಬೆಹಣ್ಣನ್ನು ರಸವನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಬೇಯಿಸ್ಕೊಂಡಿರೋ ಶಾವಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಉದುರಾಗಿ ಬಂದಿದೆ. ಮೇಲೆ ತಣ್ಣೀರನ್ನು ಹಾಕ್ಕೊಳ್ಳೋದ್ರಿಂದ ಈ ಥರ ಬರುತ್ತೆ. ಇಲ್ಲಾಂದರೆ ಹಾಗೆ ಬಿಸಿಯಾಗಿ ಇಟ್ಟಿದ್ರೆ ಅಡಿಯೆಲ್ಲ ಮುದ್ದೆ ಮುದ್ದೆ ಆಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಬೇಗ ಮಾಡ್ಕೊಳ್ಳೋವಂಥ ಒಂದು ರೆಸಿಪಿ ಇದು. ನೀವು ಕೂಡ ಮನೆಯಲ್ಲೊಮ್ಮೆ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಈ ಚಾನಲ್ ಇಷ್ಟ ಆಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಕೂಡ ಪ್ರೋತ್ಸಾಹದಿಂದ ಮತ್ತೆ ಮತ್ತೆ ವಿಡಿಯೋಗಳನ್ನು ಹಾಕ್ಬೋದು. ಥ್ಯಾಂಕ್ ಯು ಎಲ್ಲರಿಗೂ.